ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ಸಂವತ್ಸರ, ಹೊಸ ವರ್ಷ ಎಲ್ಲರಿಗೂ ಕೂಡ ಶುಭ ಫಲಗಳನ್ನೇ ಕೊಡಲಿ. ಪರಾಭವ ನಾಮ ಸಂವತ್ಸರದಲ್ಲಿ ಎಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ ಅಂತ ಹೇಳ್ತಾ, ಈ ಸಂವತ್ಸರದ ರಾಜನಾದಂಥವನು ಗುರುಬ್ರಹ್ಮ, ಮಂತ್ರಿಯಾದಂಥವನು ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ಸೂರ್ಯ, ನೀರಸಾಧಿಪತಿ ಗುರು, ಪಶುಗಳ ನಾಯಕನಾದಂಥವನು ಕೃಷ್ಣ ಪರಮಾತ್ಮ. ಈ ಸಂವತ್ಸರದಲ್ಲಿ ಕೃಷ್ಣನ ಒಂದು ಅನುಗ್ರಹ, ಹಸುಗಳು ಹೆಚ್ಚಾಗಿ ಹಾಲನ್ನು ಕೊಡುವಂಥದ್ದು, ಹಸುಗಳ ಅಭಿವೃದ್ಧಿ ಉಂಟಾಗುವಂಥದ್ದು, ಹಾಗೆ ರಾಜನಾದಂತಹ ಗುರು ನ್ಯಾಯಬದ್ಧವಾದಂತಹ ಆಡಳಿತವನ್ನು ಕೊಡೋದಕ್ಕೆ ಗುರುವಿನ ಅನುಗ್ರಹ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಕುಜ ಮಂತ್ರಿಯಾಗಿರೋದರಿಂದ ಅಗ್ನಿಭಯ, ಚಂಡಮಾರುತಗಳ ಹೊಡೆತ ಅಥವಾ ಗಾಳಿಯ ರಭಸ ಅನ್ನುವಂಥದ್ದು ಹೆಚ್ಚಾಗಿರುತ್ತೆ. ಮೇಘಾಧಿಪತಿ ಚಂದ್ರನಾಗಿರೋದರಿಂದ ಮಳೆ ಅನ್ನುವಂಥದ್ದು ಶುಭ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಧಾನ್ಯಾಧಿಪತಿಯಾದಂತಹ ಬುಧ, ಧಾನ್ಯಗಳ ಅಭಿವೃದ್ಧಿ ಉಂಟಾಗುವಂಥದ್ದು, ಹಳದಿ ಬಣ್ಣದ ಪದಾರ್ಥಗಳ ಬೆಲೆ ಅನ್ನುವಂಥದ್ದು ಕಡಿಮೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲ ರೀತಿಯಲ್ಲಿ ಸಂವತ್ಸರ ಬಹಳಷ್ಟು ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇದೆ. ಇನ್ನು ಈ ಪರಾಭವ ಸಂವತ್ಸರದಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶನಿ ಒಬ್ಬನನ್ನು ಹೊರತುಪಡಿಸಿದರೆ ಪರಾಭವ ನಾಮ ಸಂವತ್ಸರದಲ್ಲಿ ಎಲ್ಲ ಗ್ರಹಗಳು ಕೂಡ ತಮ್ಮ ಸ್ಥಾನವನ್ನು ಪಲ್ಲಟ ಮಾಡ್ತಾರೆ. ಸೊ ಈ ಬದಲಾಗುವ ಎಲ್ಲ ಗ್ರಹಗಳಿಂದ ಹೊಸ ಸಂವತ್ಸರ ಪರಾಭವ ನಾಮ ಸಂವತ್ಸರದಲ್ಲಿ ಸಿಂಹ ರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವ ನಡೀತಾ ಇದೆ ಅನ್ನೋದು ಒಂದು ಬಿಟ್ಟರೆ, ಉಳಿದ ಎಲ್ಲ ಗ್ರಹಗಳ ಚಲನೆ ಉತ್ತಮವಾಗಿಯೇ ಇದೆ. ಕೆಲಸಗಳು ಆಗ್ತಾನೆ ಬರುತ್ತೆ, ಆದರೆ ಟೆನ್ಷನ್ ಇದ್ದೇ ಇರುತ್ತೆ ಅಂತ ಹೇಳುತ್ತೆ. ಇದು ಒಂದೇ ಕನ್ಫ್ಯೂಷನ್ ನಿಮಗಿರೋದು. ಅಭಿವೃದ್ಧಿಗಳಿಗೆ ಯಾವುದೇ ಕೊರತೆಗಳಿಲ್ಲ, ಅದೇ ರೀತಿಯಲ್ಲಿ ಟೆನ್ಷನ್ನಿಗೂ ಕೂಡ ಯಾವುದೇ ಕೊರತೆಗಳಿಲ್ಲ. ಇದು ಎರಡೂ ಸಮ ಪ್ರಮಾಣದಲ್ಲಿ ನಡೀತಾ ಇರುವಂಥದ್ದು ಈಗಿನ ಒಂದು ತತ್ಕಾಲದ ಪರಿಸ್ಥಿತಿ. ಸೊ ಶನಿಯ ಪರಿವರ್ತನೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಆಗೋದಿಲ್ಲ. ಆದ ಕಾರಣ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಯ ಪ್ರಭಾವಗಳು ನಡೀತಾನೆ ಇರುತ್ತೆ. ಇದರಿಂದ ಉಂಟಾಗುವ ಸಮಸ್ಯೆಗಳು ಅಂತ ಹೇಳಿದರೆ, ಒಂದು ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ. ಕಿರಿಕಿರಿಗಳ ಒಂದು ಪರಿಸ್ಥಿತಿಗಳು ಉದ್ಯೋಗ ಕ್ಷೇತ್ರದಲ್ಲಿ ಉಂಟಾಗುತ್ತೆ. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ವಾಕ್ಯಗಳು, ನಿಷ್ಠುರಗಳನ್ನು ಉಂಟು ಮಾಡುತ್ತೆ. ತುಂಬ ಹತ್ತಿರದ ಸಂಬಂಧಗಳು ವೈಮನಸ್ಯಗಳಿಗೆ ಬರುವಂಥದ್ದಕ್ಕೆ ಕಾರಣ ಆಗುತ್ತೆ. ಅನಿರೀಕ್ಷಿತವಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತವೆ. ಬಟ್ ಗುರುಬಲ ಇರೋದರಿಂದ ಸ್ಥಿರವಾದ ವ್ಯವಸ್ಥೆಗಳನ್ನು ಗುರು ಕೊಡ್ತಾನೆ. ಇನ್ನು ಸಂತಾನ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳೋದರಿಂದ ಸಂತಾನ ವಿಳಂಬ ಆಗುವಂಥದ್ದು ಅಥವಾ ಮಕ್ಕಳ ಅಭಿವೃದ್ಧಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳ ವಿದ್ಯೆ ಇರಬಹುದು, ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಸಂತಾನ ಇರಬಹುದು, ಇಂತಹ ವಿಚಾರಗಳಿಗೆ ಸಿಂಹರಾಶಿಯವರಿಗೆ ವಿಳಂಬ ಆಗುತ್ತೆ ಅಂತ. ಇವೆಲ್ಲ ಉಂಟಾಗುವಂಥದ್ದು ಅಷ್ಟಮ ಶನಿಯ ಪ್ರಭಾವದಿಂದ. ಆದರೆ ಇದನ್ನೆಲ್ಲ ಒಂದು 60ರಿಂದ 65% ಗುರು ಕಡಿಮೆ ಮಾಡುವ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಸಕ್ಸಸ್ ಕೂಡ ಕಾಣ್ಬೋದು. ಇದಕ್ಕೆ ಪರಿಹಾರ ಏನು ಮಾಡಬೇಕಂತ ಅಂದರೆ, ಗುರುಬಲವನ್ನು ಹೆಚ್ಚಿಸ್ಕೊಳ್ಬೇಕು, ಶನಿ ದೋಷಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಶನಿಗೆ ಈಶ್ವರ ಮತ್ತು ಆಂಜನೇಯನ ಆರಾಧನೆ ಮಾಡಿ ಅಥವಾ ದರ್ಶನ ಮಾಡಿ, ನಿಮಗೆ ಬರುವ ಸ್ತೋತ್ರಗಳನ್ನು ಓದಿ, ಪಂಚಾಮೃತ ಅಭಿಷೇಕ ಅಥವಾ ಅರ್ಚನೆ, ಇಂಥ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ
ನಿಮಗೆ ಹತ್ತಿರದಲ್ಲಿ ಮಾಡ್ಕೊಳ್ತಾ ಬರೋದು ಉತ್ತಮ ಅಂತ ಹೇಳುತ್ತೆ. ಗುರುವಿನ ಒಂದು ಅನುಗ್ರಹಕ್ಕಾಗಿ ವರ್ಷಕ್ಕೊಮ್ಮೆ ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಮಾಡಿ, ನಿತ್ಯ ಗುರುಗಳ ಸ್ತೋತ್ರಗಳನ್ನು ಅಥವಾ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ. ಇದೆರಡು ಸಿಂಹರಾಶಿಯವರಿಗೆ ಶನಿ ದೋಷಗಳನ್ನು ಕಡಿಮೆ ಮಾಡುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಒಂದೇ ಫಾರ್ಮುಲಾ ನಿಮಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಕಾಲಿನ ಮೂಳೆಗಳು, ನರಗಳಿಗೆ ಸಂಬಂಧಪಟ್ಟಂತೆ ಸ್ನಾಯುಗಳಿಗೆ ಸಂಬಂಧಪಡುವಂತಹ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಸಿಂಹರಾಶಿಯವರಿಗೆ ಉಂಟಾಗುತ್ತೆ. ಅಥವಾ ಹಲ್ಲುಗಳಿಗೆ ಸಂಬಂಧಪಡುವಂತಹ ಬಾಧೆಗಳು ಸ್ವಲ್ಪ ಪ್ರಮಾಣದಲ್ಲಿ ಬಾಧಿಸುತ್ತೆ. ಇದು ಸಿಂಹರಾಶಿಯವರ ಒಂದು ಆರೋಗ್ಯದ ಪರಿಸ್ಥಿತಿಗಳು. ಈ ಹೊಸ ವರ್ಷದಲ್ಲಿ ಬಹಳಷ್ಟು ಇದರ ತೊಂದರೆಗಳನ್ನು ಕಡಿಮೆ ಆಗೋದಕ್ಕೆ ಖಂಡಿತವಾಗಲೂ ಅವಕಾಶಗಳುಂಟು. ಜೂನ್ 1ನೇ ತಾರೀಕಿನ ನಂತರ ಸಿಂಹರಾಶಿಯವರಿಗೆ ಗುರುಬಲ ಕಡಿಮೆ ಆದರೂ ಕೂಡ ಶನಿ ದೋಷಗಳು ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ಶನಿಯ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಅದು ಕೂಡ ಗುರು ಉಚ್ಚ ಕ್ಷೇತ್ರದಲ್ಲಿರುವಂತಹ ಒಂದು ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳುತ್ತೆ. ಅವರಿಬ್ಬರ ನಡುವೆ, ಗುರು ಮತ್ತು ಶನಿಯ ನಡುವೆ ಯಾವುದೇ ಶತ್ರುತ್ವ ಇಲ್ಲ, ಸಮತ್ವ ಇರುವಂತಹ ಗ್ರಹಗಳು. ಹಾಗಾಗಿ ಒಬ್ರಿಗೊಬ್ಬರಿಗೆ ಕಾಂಪ್ರಮೈಸ್ ಆಗೋದಕ್ಕೆ ತುಂಬ ಅನುಕೂಲಗಳಾಗುತ್ತೆ. ಸಿಂಹರಾಶಿಯವರು ಇದರ ಒಂದು ಉತ್ತಮ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಏನಾದರೂ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಸಂವತ್ಸರದ ಪ್ರಾರಂಭದಲ್ಲಿ ಆಲ್ಮೋಸ್ಟ್ ಏಪ್ರಿಲ್ ಮೇ ಫಸ್ಟ್ ವೀಕ್ ತನಕ ಸ್ವಲ್ಪ ಕೋಪ, ಸಿಟ್ಟು, ಉದ್ವೇಗ, ಬ್ಯಾಕ್ ಪೇಯ್ನ್ ಅಥವಾ ದಂಪತಿಗಳ ನಡುವೆ ಆರೋಗ್ಯದ ಏರುಪೇರುಗಳು, ಹಣಕಾಸಿನ ಒಂದು ವಾಗ್ವಾದಗಳು, ಇವೆಲ್ಲದೂ ಕೂಡ ಸಿಂಹರಾಶಿಯವರಿಗೆ ಸ್ವಲ್ಪ ಈ ಸಂವತ್ಸರದ ಪ್ರಾರಂಭದಿಂದ ಮೇ ಮೊದಲ ವಾರದ ತನಕ ಇರುತ್ತೆ. ಬಟ್ ಆಮೇಲೆ ಇವೆಲ್ಲ ಒಂದು ರೀತಿ ಮಂಜಿನ ಥರ ಕರಗೋದಕ್ಕೆ ತುಂಬ ಅವಕಾಶಗಳಿದೆ. ಬಹಳಷ್ಟು ಆರೋಗ್ಯದಲ್ಲಿ ಮತ್ತು ಮಾನಸಿಕವಾಗಿ ನೆಮ್ಮದಿ, ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಸಂಪೂರ್ಣ ಈ ಸಂವತ್ಸರದಲ್ಲಿ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಮಾತು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಇಲ್ಲದೇ ಇದ್ದರೆ ತುಂಬ ಹತ್ತಿರದ ಸಂಬಂಧಗಳು ದೀರ್ಘಕಾಲದ ತನಕ ನಿಷ್ಠುರಗಳನ್ನು ಕೊಟ್ಟುಬಿಡುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯಾವುದೇ ಹಣದ ಹೂಡಿಕೆ, ಇನ್ವೆಸ್ಟ್ಮೆಂಟ್ಗಳು ಅಥವಾ ದುಡ್ಡು ಖರ್ಚಾದರೆ ಅದು ಶುಭ ವ್ಯಯನೇ ಆಗಿರುತ್ತೆ. ಅದರಿಂದ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಬರುವಂಥದ್ದು ಸ್ವಲ್ಪ ವಿಳಂಬ ಆಗುತ್ತೆ. ಇರುವಂಥದ್ದು ಖರ್ಚಾದರೂ ಕೂಡ ಒಂದು ಒಳ್ಳೆ ವ್ಯವಸ್ಥೆಗೆ ಖರ್ಚಾಗುತ್ತೆ. ಅದು ಗುರುವಿನ ಒಂದು ಕೃಪೆಯಿಂದ ಉಂಟಾಗುವಂತಹ ಒಂದು ಕಾಂಬಿನೇಷನ್ ಅದು. ಸೊ ಸಿಂಹರಾಶಿಯವರು ಈ ವಿಚಾರದ ಬಗ್ಗೆ ಹೆಚ್ಚೇನು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆಗಳಿಲ್ಲ. ಇನ್ನು ಒಡ ಹುಟ್ಟುಗಳ ನಡುವೆ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಖಂಡಿತವಾಗ್ಲೂ ಅನುಕೂಲಗಳು ಉಂಟಾಗುತ್ತೆ. ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ವಿಳಂಬ ಆದರೂ ಕೂಡ ಖಂಡಿತ ಅನುಕೂಲ ಆಗುತ್ತೆ. ನಿಮ್ಮ ನಿರೀಕ್ಷೆಗಿಂತನೂ ಒಂಚೂರು ಜಾಸ್ತಿನೇ ಅನುಕೂಲಗಳನ್ನು ಸಿಂಹರಾಶಿಯವರು ಕಾಣಬಹುದು. ಇನ್ನು ಯಾವುದಾದ್ರೂ ಸ್ಥಿರ ಆಸ್ತಿಪಾಸ್ತಿಗಳ ವಿಚಾರಗಳನ್ನು ಎಕ್ಸ್ಪೆಕ್ಟ್ ಮಾಡೋದಾದರೆ ವಾಹನ, ಪ್ರಾಪರ್ಟಿ, ಭೂಮಿ ಖರೀದಿ, ಮನೆ ಕಟ್ಟುವಂಥದ್ದು ಖಂಡಿತವಾಗಲೂ ಸಾಧ್ಯವಾಗುತ್ತೆ. ಸಿಂಹರಾಶಿಯವರು ಈ ನಿಟ್ಟಿನಲ್ಲಿ ಖಂಡಿತ ಪ್ರಯತ್ನಗಳನ್ನು ಮಾಡಬಹುದು. ಅದರಲ್ಲಿಯೂ ಕೂಡ ಈ ಮೇ ನಂತರದಲ್ಲಿ ಕುಜ ಮೇಷರಾಶಿಗೆ ಏನು ಪ್ರವೇಶ ಮಾಡ್ತಾನೆ ಆ ಸಮಯ ಇನ್ನೂ ಉತ್ತಮವಾಗಿರುತ್ತೆ. ಸಿಂಹರಾಶಿಯವರು ಯಾವುದೇ ಪ್ರಯತ್ನಗಳು ಹುಸಿ ಆಗೋದಿಲ್ಲ. ಸೊ ಈ ಎಲ್ಲ ಟೆನ್ಷನ್ಗಳ ನಡುವೆ ಸಿಂಹರಾಶಿಯವರು ಅಭಿವೃದ್ಧಿಗಳನ್ನು ಕೂಡ ಈ ಸಮಯದಲ್ಲಿ ಖಂಡಿತವಾಗ್ಲೂ ನಿರೀಕ್ಷೆ ಮಾಡಲೇಬೇಕು. ಇದನ್ನು ಪೋಸ್ಟ್ಪೋನ್ ಮಾಡುವ ಸ್ಥಿತಿಗಳು ಖಂಡಿತ ಇಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಆಲಸ್ಯ ಅಥವಾ ತುಂಬ ಟೆನ್ಷನ್ ಮಾಡಿಕೊಂಡು ಓದೋದು, ಎಕ್ಸಾಮ್ ಟೈಮಲ್ಲಿ ಆಪತ್ಕಾಲದಲ್ಲಿ ಕಲಿತ ವಿದ್ಯೆಗಳು ಮರ್ತು ಹೋಗೋದಕ್ಕೆ ಸ್ವಲ್ಪ ಕಾರಣ ಆಗುತ್ತೆ. ಯಾಕೆಂದರೆ ಪಂಚಮ ಭಾವದ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸೊ ಸಿಂಹರಾಶಿಯವರು ಮಕ್ಕಳ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡೋದಾದರೆ ವಿದ್ಯೆ, ವಿವಾಹ, ಸಂತಾನ ಈ ಮೂರು ವಿಚಾರಗಳಲ್ಲಿ ಮಕ್ಕಳಿಗೆ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡೋದಾದರೆ ಈಶ್ವರನ ಆರಾಧನೆ ಅತ್ಯಂತ ಅವಶ್ಯಕ ಸಿಂಹರಾಶಿಯವರಿಗೆ. ಯಾವುದೇ ಶತ್ರುಬಾಧೆಗಳಿಲ್ಲ, ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಗುರುವಿನ ಒಂದು ದೃಷ್ಟಿ ಕೂಡ ಪಂಚಮ ಭಾವದ ಮೇಲೆ ಬೀಳೋದ್ರಿಂದ ಗುರುಗಳ ದರ್ಶನ ಮಾಡಿದರೆ ತುಂಬ ಅಭಿವೃದ್ಧಿ ಆಗುತ್ತೆ. ಹೊಸ ಸ್ನೇಹಿತರನ್ನು ಖಂಡಿತವಾಗ್ಲೂ ಮಾಡಿಕೊಳ್ಬೇಡಿ. ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇದೆ. ಕುಜ ಮತ್ತು ರಾಹು ಸೇರಿದ್ದಾರೆ.
ಜೀರ್ಣಕ್ರಿಯೆ, ಡೈಜೆಷನ್ ಇಂತಹ ವಿಚಾರಗಳು, ಬ್ಯಾಕ್ ಪೇಯ್ನ್, ಬೆನ್ನು ಹುರಿಯ ಸಮಸ್ಯೆಗಳು, ಇದೆಲ್ಲ ದಂಪತಿಗಳು ಒಬ್ರನ್ನೊಬ್ಬರಿಗೆ ಬಾಧಿಸೋದಕ್ಕೆ ಮೇ ಫಸ್ಟ್ ವೀಕ್ ತನಕ ಕಾರಣಗಳಿರುತ್ತೆ. ಜೂನ್ ನಂತರದಲ್ಲಿ ಆ ಎಲ್ಲ ಸಮಸ್ಯೆಗಳು ಸಿಂಹರಾಶಿಯವರಿಗೆ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಯುತ್ತೆ. ವಿವಾಹ ಇಂತಹ ಶುಭ ಕಾರ್ಯಗಳನ್ನು ಖಂಡಿತ ವಿಳಂಬ ಮಾಡಿಕೊಳ್ಬೇಡಿ. ಇದು ಸಿಂಹರಾಶಿಯವರಿಗೆ ಮುಂದೆ ತುಂಬ ಕಗ್ಗಂಟಾಗುತ್ತೆ. ಇದನ್ನು ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಗುರುವಿನ ಅನುಗ್ರಹ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಮಾಂಗಲ್ಯ ಸ್ಥಾನಾಧಿಪತಿ ಶನಿ ನೀಚ ಕ್ಷೇತ್ರಕ್ಕೆ ಹೋಗೋದಕ್ಕಿಂತ ಮುಂಚೆ, ಅಂದರೆ 1 ವರ್ಷ 3 ತಿಂಗಳ ಕಾಲಾವಕಾಶ ಇದೆ ಸಿಂಹರಾಶಿಯವರಿಗೆ. ವಿವಾಹ ಇಂತಹ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದು ಖಂಡಿತ ಒಳ್ಳೆಯದಾಗುತ್ತೆ. ಆಲ್ರೆಡಿ 2-3 ವರ್ಷಗಳಿಂದ ಸಿಂಹರಾಶಿಯವರಿಗೆ ವಿಳಂಬ ಆಗ್ತಾನೆ ಬಂದಿದೆ. ಏಕೆಂದರೆ ಸಪ್ತಮದಲ್ಲಿರುವ ಶನಿ, ಅಷ್ಟಮದಲ್ಲಿರುವ ಶನಿ, ಈ ಎರಡೂ ಭಾವಗಳಲ್ಲಿ ಶನಿ ಸಂಚಾರ ಆಗುವಾಗ ಸಿಂಹರಾಶಿಯವರಿಗೆ ವೈವಾಹಿಕ ಜೀವನದ ವಿಚಾರಗಳು ವಿಳಂಬ ಆಗೋದಕ್ಕೆ ತುಂಬ ಕಾರಣ ಇರುತ್ತೆ. ಬಟ್ ಇದನ್ನು ಇನ್ನೂ ಪೋಸ್ಟ್ಪೋನ್ ಮಾಡಿಕೊಳ್ಬೇಡಿ. ಇದಕ್ಕಿಂತ ಒಳ್ಳೆಯ ಸಂವತ್ಸರ, ಇದಕ್ಕಿಂತ ಒಳ್ಳೆಯ ಗುರುಬಲ ಸಿಂಹರಾಶಿಯವರಿಗೆ ಸದ್ಯಕ್ಕೆ ಸಿಗೋದಿಲ್ಲ. ಖಂಡಿತ ಇಂತಹ ವಿಚಾರಗಳನ್ನು ಮುಂದುವರಿಸುವಂಥದ್ದು ಶುಭ ಆಗುತ್ತೆ. ಭಾಗ್ಯೋದಯಗಳಿಗೆ ಸಿಂಹರಾಶಿಯವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಮೃತ್ಯು ಕಂಟಕಗಳಿಗೆ ಖಂಡಿತ ಅವಕಾಶ ಇರುವುದಿಲ್ಲ. ಟೆನ್ಷನ್ ಕಡಿಮೆ ಮಾಡಿಕೊಂಡ್ರೆ ಆರೋಗ್ಯ ಚೆನ್ನಾಗಾಗುತ್ತೆ. ಸಿಂಹರಾಶಿಯವರು ಇದನ್ನು ಗಮನಿಸ್ಕೊಳ್ಬೇಕು. ತಂದೆಯ ಒಂದು ಅನುಗ್ರಹ, ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ. ತಂದೆಗೂ ಕೂಡ ಬಹಳಷ್ಟು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಮೇ ಫಸ್ಟ್ ವೀಕ್ ನಂತರ ಪಿತೃವಿನ ಅಂದರೆ ತಂದೆಯ ಆರೋಗ್ಯದ ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಕರ್ಮ ಉದ್ಯೋಗ ಕ್ಷೇತ್ರ ಸಿಂಹರಾಶಿಯವರಿಗೆ ಈಗ ಕಾಡ್ತಾ ಇರುವಂಥದ್ದು ಉದ್ಯೋಗದ ಪರಿವರ್ತನೆ ಅನ್ನುವಂತಹ ವಿಚಾರ. ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ, ಅದರಲ್ಲಿಯೂ ಕೂಡ ಮೇ ಮೊದಲ ವಾರದ ನಂತರದಲ್ಲಿ ಸಿಂಹರಾಶಿಯವರಿಗೆ ಉದ್ಯೋಗದ ವಿಚಾರಗಳಲ್ಲಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಈ ಹೊಸ ಸಂವತ್ಸರ ಅನ್ನುವಂಥದ್ದು ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕಾಣಬಹುದು. ತುಂಬ ಪರಿವರ್ತನೆಗಳನ್ನು ಮಾಡ್ತಾ ಹೋಗಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ. ಜೂನ್ 1ನೇ ತಾರೀಕಿನ ಒಳಗೆ ಉದ್ಯೋಗದಲ್ಲಿ ಯಾವುದೇ ಅವಕಾಶಗಳು ಬಂದರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಡ್ತಿ, ಪ್ರಮೋಷನ್ಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಆ ನಂತರದಲ್ಲಿ ಸ್ವಲ್ಪ ಸಮಯ ಯಾವುದೇ ಪರಿವರ್ತನೆಗಳನ್ನು ಸಿಂಹರಾಶಿಯವರು ಮಾಡದೇ ಇದ್ದರೆ ಒಳ್ಳೆಯದು. ಉದ್ಯೋಗ ಕ್ಷೇತ್ರದಲ್ಲಿ ಲಾಭಸ್ಥಾನದಲ್ಲಿ ಗುರು ಕೂತ್ಕೊಂಡಿದ್ದಾನೆ. ಅತಿ ಹೆಚ್ಚಿನ ಲಾಭಗಳನ್ನು ಕೊಡುವ ಪ್ರಯತ್ನ ಗುರು ಮಾಡ್ತಾನೆ. ಸಿಂಹರಾಶಿಯವರಿಗೆ ಹೊಸ ವರ್ಷ, ಹೊಸ ಸಂವತ್ಸರಕ್ಕೆ 2 ಅತ್ಯಂತ ಅವಶ್ಯಕವಾದಂತಹ ಪರಿಹಾರಗಳನ್ನು ಹೇಳಿದ್ದೇನೆ. ಒಂದು, ಈಶ್ವರನ ದರ್ಶನ ಮಾಡಿ, ಆಂಜನೇಯನ ದರ್ಶನ ಮಾಡಿ, ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿ, ತಿಂಗಳಿಗೊಮ್ಮೆ ಅರ್ಚನೆ ಇಂತಹ ಸೇವೆಗಳನ್ನು ಮಾಡಿ, ಈಶ್ವರ ಮತ್ತು ಆಂಜನೇಯನಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಪಠನೆ ಮಾಡಿ. ಈ 2 ದೇವತೆಗಳ ಅನುಗ್ರಹವಾದರೆ ಸಿಂಹರಾಶಿಯವರಿಗೆ ಮುಂದಿನ 4-5 ವರ್ಷಗಳು ತುಂಬ ಅನುಕೂಲದ ಸ್ಥಿತಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಲಾಭಸ್ಥಾನದಲ್ಲಿರುವ ಗುರು ಅತಿ ಹೆಚ್ಚಿನ ಲಾಭಗಳನ್ನು ಕೊಡುವ ಪ್ರಯತ್ನ ಮಾಡ್ತಾನೆ. ಗುರುತರವಾದ ಕರ್ಮಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ದೇವರ ದರ್ಶನ ಮಾಡುವಂಥದ್ದು, ದೇವತಾರಾಧನೆ ಮಾಡುವಂಥದ್ದು, ಇದನ್ನೆಲ್ಲ ಗುರುತರವಾದ ಕರ್ಮಗಳು ಅಂತ ಹೇಳ್ತೇವೆ. ಹಾಗೆ ಒಂದು ವಿದ್ಯೆಯನ್ನು ದಾನ ಮಾಡುವಂಥದ್ದು, ಟೀಚಿಂಗ್ ಪ್ರೊಫೆಷನ್ ಅನ್ನುವಂಥದ್ದು ಏನಿದೆ, ಇದೆಲ್ಲದೂ ಕೂಡ ಗುರುತರವಾದ ಕರ್ಮಗಳು. ಇದನ್ನು ಎಷ್ಟು ಹೆಚ್ಚಿಸ್ಕೊಳ್ತೀರಾ ಅಷ್ಟು ಗುರುಬಲ ಅನ್ನುವಂಥದ್ದು ನಿಮಗೆ ಕೈ ಹಿಡಿಯುತ್ತೆ. ಈ ಹೊಸ ಸಂವತ್ಸರದಲ್ಲಿ ಬರುವ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹೊಸ ಸಂವತ್ಸರ ಸಿಂಹರಾಶಿಯವರಿಗೆ ಸಂಪೂರ್ಣ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.